ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು ನಾವು ಬಸವರಾಜ್ ಡೋಣೂರ್ ಅವರ ಜೀವನ ಚರಿತ್ರೆ ಮತ್ತು ನೋ ಲಾಂಗ್ ದ ಸ್ಟಿಫ್ ಅಪ್ಪರ್ ಲಿಪ್ ಸಾರಾಂಶವನ್ನು ಚರ್ಚಿಸುತ್ತೇವೆ. ನಾವು ಮಾತನಾಡೋದು ಕನ್ನಡ ಸಾಹಿತ್ಯ ಲೋಕದ ಪ್ರಮುಖ ಲೇಖಕ ಬಸವರಾಜ್ ಡೋಣೂರ್ ಬಗ್ಗೆ. ಬಸವರಾಜ್ ಡೋಣೂರ್ 1969 ಜುಲೈ 26 ವಿಜಯಪುರ ಜಿಲ್ಲೆಯ ಡೋಣೂರು ಎಂಬ ಹಳ್ಳಿಯಲ್ಲಿ ಜನಿಸಿದರು. ಗ್ರಾಮೀಣ ವಾತಾವರಣದಲ್ಲಿ ಬೆಳೆದ ಅವರು ಅಲ್ಲಿನ ಬದುಕು, ಕಷ್ಟ, ಸುಖ, ಅಸಮಾನತೆ ಇವೆಲ್ಲವೂ ಅವರ ಬರವಣಿಗೆಯ ದಿಕ್ಕನ್ನೇ ಬದಲಾಯಿಸಿತು. ಹಳ್ಳಿ ಜೀವನವೇ ಅವರ ಸಾಹಿತ್ಯದ ಮೂಲ. ಅವರ ವಿದ್ಯಾಭ್ಯಾಸದ ಸಂಪೂರ್ಣ ವಿವರ ಎಲ್ಲಿಯೂ ಸಿಗೋದಿಲ್ಲ. ಆದರೆ ಅವರು ಉನ್ನತ ಶಿಕ್ಷಣ ಪಡೆದು ಸಾಹಿತ್ಯದತ್ತ ತಿರುಗಿದರು. ಬಸವರಾಜ್ ಡೋಣೂರು ಕನ್ನಡದ ಆಧುನಿಕ ಸಾಹಿತ್ಯದ ಪ್ರಮುಖ ಧ್ವನಿ. ಅವರು ಕಾದಂಬರಿಗಳು, ಕಥೆಗಳು, ಪ್ರಬಂಧಗಳು ಬರೆದಿದ್ದಾರೆ. ಅವರ ಬರಹಗಳಲ್ಲಿ ಸಮಾಜದ ಅನ್ಯಾಯ, ಗ್ರಾಮೀಣ ಬದುಕಿನ ಸಂಕೀರ್ಣತೆ, ಮಾನವೀಯ ಮೌಲ್ಯಗಳು ಇವೆಲ್ಲ ತುಂಬ ಸ್ಪಷ್ಟವಾಗಿವೆ. ಅಯ್ಯೋ, ಕೆಲವರು ಲೈಟರೇಚರ್ ಅಂದರೆ ಕೇವಲ ಕಲ್ಪನೆ ಅಂತ ಹೇಳ್ತಾರೆ. ಆದರೆ ಡೋಣೂರು ಅವರ ಸಾಹಿತ್ಯ ನಿಜ ಜೀವನದ ಕನ್ನಡಕ. ಅವರ ಇಂಗ್ಲಿಷ್ ಲೇಖನ್ ನೋ ಲಾಂಗರ್ ದ ಸ್ಟಿಫ್ ಅಪ್ಪರ್ ಲಿಪ್, ಡೆಕ್ಕನ್ ಹೆರಲ್ಡ್, ಮೇ 17, 2024 ತುಂಬ ಗಮನ ಸೆಳೆದಿತ್ತು. ಅಲ್ಲಿ ಅವರು ಭಾವನೆಗಳನ್ನು ಮರೆಮಾಡದೆ ತೋರಿಸುವುದೇ ಇಂದಿನ ಸಮಾಜದ ಬದಲಾವಣೆ ಅಂತ ಹೇಳಿದರು. ಇದಲ್ಲದೆ ಕನ್ನಡದಲ್ಲಿಯೂ ಹಲವಾರು ಕೃತಿಗಳ ಮೂಲಕ ಅವರು ಸಾಮಾಜಿಕ ನ್ಯಾಯ ಮತ್ತು ಸಂಸ್ಕೃತಿ ವಿಮರ್ಶೆ ಮಾಡಿದ್ದಾರೆ. ಬಸವರಾಜ್ ಡೋಣೂರು ಅವರ ಬರಹ ಓದಿದ್ರೆ ಮನಸ್ಸು ಯೋಚನೆಗೆ ದೂಡುತ್ತೆ. ಅವರು ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕು ತೋರಿಸಿದವರು. ಅವರ ಕತೆಗಳ ಐರನಿ ಓದಿ ಕೆಲವೊಮ್ಮೆ ಹೊಟ್ಟೆ ಹಿಡಿದು ನಗಬೇಕು, ಮತ್ತೆ ಕೆಲವೊಮ್ಮೆ ಮನಸ್ಸು ತುಂಬ ಮೃದುವಾಗುತ್ತೆ. ಹೀಗಾಗಿ ಗೆಳೆಯರೆ, ಬಸವರಾಜ್ ಡೋಣೂರು ಹಳ್ಳಿಯ ಜೀವನದಿಂದ ಪ್ರೇರಣೆ ಪಡೆದು ತನ್ನ ಕೃತಿಗಳ ಮೂಲಕ ಸಮಾಜ ಪರಿವರ್ತನೆಗೆ ಧ್ವನಿ ಎತ್ತಿದ ಲೇಖಕ. ಅವರ ಸಾಹಿತ್ಯ ಇಂದು ಕೂಡ ವಿದ್ಯಾರ್ಥಿಗಳಿಗೆ, ಓದುಗರಿಗೆ, ಬರಹಗಾರರಿಗೆ ಸ್ಫೂರ್ತಿ. ಇಂದು ನಾವು ಚರ್ಚಿಸೋದು ಬಸವರಾಜ್ ಡೋಣೂರು ಅವರ ಲೇಖನ್ ನೋ ಲಾಂಗರ್ ದ ಸ್ಟಿಫ್ ಅಪ್ಪರ್ ಲಿಪ್. ಸ್ಟಿಫ್ ಅಪ್ಪರ್ ಲಿಪ್ ಅಂತ ಕೇಳಿದ್ರೆ ಅದೇನ್ ಗೊತ್ತಾ? ಬ್ರಿಟಿಷ್ ಜನರು ತಮ್ಮ ಭಾವನೆಗಳನ್ನು ತೋರಿಸೋದೇ ಇಲ್ಲ. ದುಃಖ, ನೋವು, ತೊಂದರೆ ಎಲ್ಲವನ್ನೂ ಒಳಗೆ ಇಟ್ಟುಕೊಂಡು ಮುಖದಲ್ಲಿ ಸೀರಿಯಸ್ ಲುಕ್ ಇಟ್ಟುಕೊಂಡು ನಾನೇನು ದುರ್ಬಲ ಅಲ್ಲ ಅಂತ ತೋರಿಸ್ತಿದ್ರು. ಇದನ್ನೇ ಡಿಸಿಪ್ಲಿನ್, ಡಿಗ್ನಿಟಿ ಅಂದ್ಕೊಂಡಿದ್ರು. ಆದ್ರೆ ಡೋಣೂರು ಹೇಳ್ತಾರೆ, ಇವತ್ತು ಕಾಲ ಬದಲಾಗಿದೆ. ಇಂದಿನ ಬ್ರಿಟನ್ ಜನರು ತಮ್ಮ ಭಾವನೆಗಳನ್ನು ತಡೆ ಹಿಡಿಯೋದಿಲ್ಲ. ಇನ್ನು ಕಣ್ಣೀರು ಹಾಕೋದು ವೀಕ್ನೆಸ್ ಅಲ್ಲ, ಅದು ಮಾನವೀಯತೆ. ನೋಡ್ರಿ, ಈಗ ಸೆಲೆಬ್ರಿಟೀಸ್, ರಾಜ ಕುಟುಂಬದವರೇ ತಮ್ಮ ನೋವು, ಟ್ರಾಮಾ, ಡಿಪ್ರೆಷನ್ ಬಗ್ಗೆ ತೆರೆದಾಗಿ ಮಾತನಾಡ್ತಿದ್ದಾರೆ. ಪ್ರಿನ್ಸ್ ಹ್ಯಾರಿಯೇ ತನ್ನ ಪರ್ಸನಲ್ ಸ್ಟ್ರಗಲ್ ಶೇರ್ ಮಾಡಿದ್ರು ಅನ್ನೋದು ಗೊತ್ತಾ ನಿಮ್ಗೆ? ಇದು ಹಳೆಯ ಕಾಲದ ಬ್ರಿಟಿಷ್ ಬಾಯಿ ಮುಚ್ಚಿ ಕಣ್ಣೀರನ್ನ ನುಂಗು ಅನ್ನೋ ಆಟಿಟ್ಯೂಡ್ಗೆ ಸಂಪೂರ್ಣ ಬದಲಾವಣೆ. ಕೋವಿಡ್ ಪ್ಯಾಂಡೆಮಿಕ್ ಕೂಡ ಇದಕ್ಕೆ ದೊಡ್ಡ ಕಾರಣ. ಲಾಕ್ಡೌನ್, ಲೋನ್ಲಿನೆಸ್, ಎಂಗ್ಸೈಟಿ, ಡಿಪ್ರೆಷನ್ ಎಲ್ಲವನ್ನೂ ಜನ ಅನುಭವಿಸಿದ್ರು. ಇದರಿಂದ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋದು ತಪ್ಪಲ್ಲ ಅನ್ನೋದು ಸೊಸೈಟಿ ಅರ್ಥ ಮಾಡಿಕೊಂಡಿತು. ಡೋಣೂರ್ ಹೇಳ್ತಾರೆ, ಇದು ಕೇವಲ ಇಂಡಿವಿಜುವಲ್ ಭಾವನೆಗಳ ವಿಷಯವಲ್ಲ, ಇದು ಸೋಷಿಯಲ್ ವ್ಯಾಲ್ಯೂಸ್ ಬದಲಾಗ್ತಿರೋದು. ಇಂದು ಶಾಲೆಗಳು, ಆಫೀಸಸ್, ಸರ್ಕಾರಗಳೇ ಮೆಂಟಲ್ ಹೆಲ್ತ್ ಮೇಲೆ ಜೋರಾಗಿ ಮಾತಾಡ್ತಿವೆ. ಒಮ್ಮೆ ಕಾಲದಲ್ಲಿ ಭಾವನೆ ತೋರೋದು ಬಲಹೀನತೆ ಅಂತಿದ್ದವರು ಈಗ ಅದನ್ನೇ ಸ್ಟ್ರೆಂತ್ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇಮ್ಯಾಜಿನ್ ಮಾಡಿ, ಹಿಂದಿನ ಬ್ರಿಟಿಷ್ ವ್ಯಕ್ತಿ ನಾನು ಚೆನ್ನಾಗಿದ್ದೇನೆ, ನಥಿಂಗ್ ಹ್ಯಾಪನ್ಡ್. ಇಂದಿನ ಬ್ರಿಟಿಷ್ ವ್ಯಕ್ತಿ ಹೌದು, ನಾನು ಸ್ಟ್ರಗಲ್ ಆಗ್ತಿದ್ದೇನೆ, ಆದರೆ ನಾನು ಅದನ್ನ ಶೇರ್ ಮಾಡ್ತಿದ್ದೇನೆ. ಇದು ದೊಡ್ಡ ಬದಲಾವಣೆ. ಹೀಗಾಗಿ ಗೆಳೆಯರೆ, ಡೋಣೂರ್ ಅವರ ಈ ಲೇಖನ ನಮಗೆ ಹೇಳೋದು, ಭಾವನೆ ತೋರಿಸುವುದು ತಪ್ಪಲ್ಲ, ಅದು ನಮ್ಮ ಜೀವನಕ್ಕೆ ಬೇಕಾದ ಮಾನವೀಯ ಅಂಶ. ಹೃದಯದಿಂದ ಎಕ್ಸ್ಪ್ರೆಸ್ ಆಗೋದು, ಅದೇ ಸಮಾಜಕ್ಕೆ ಕಂಪ್ಯಾಷನ್ ತರೋದು. ಕೊನೆಗೆ ಡೋಣೂರ್ ಅವರ ಮಾತು ಸರಳ, ಸ್ಟಿಫ್ ಅಪ್ಪರ್ ಲಿಪ್ ಈಗ ಹಳೆಯ ಫ್ಯಾಷನ್. ಇಂದಿನ ಫ್ಯಾಷನ್ ಅಂದ್ರೆ ಭಾವನೆ ಶೇರ್ ಮಾಡೋದು,
ಒಬ್ರನ್ನೊಬ್ರು ಅರ್ಥ ಮಾಡ್ಕೋದು. ವಿಡಿಯೋ ಇಷ್ಟು ಆಯ್ತಾ? ಹಾಗಿದ್ರೆ ನಾವೂ ಕೂಡ ನಮ್ಮ ಭಾವನೆಗಳನ್ನು ತಡೆಯದೇ ಹೇಳಬೇಕಾ? ಏನಂತೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಪಾಠಗಳಿಗಾಗಿ OCI ಅಧ್ಯಯನ ಸಂಪನ್ಮೂಲಗಳು ಅವರ್ ಕ್ರಿಯೇಟಿವ್ ಇನ್ಫೋ ಜೊತೆಗೆ ಇರಿ.